ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗ ನಮಗೆ ಯುಗಾದಿ ಹಬ್ಬ ಬಂತು. ಯುಗಾದಿ ಹಬ್ಬ ಯಾವಾಗ ಆರಂಭವಾಯಿತು, ಈ ಯುಗಾದಿ ಹಬ್ಬದ ಇತಿಹಾಸ ಏನು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಯುಗಾದಿ ಹಬ್ಬ ಅಂದ್ರೆ ಅದು ಒಂದು ನಿನ್ನೆ ಮೊನ್ನೆಯಿಂದ ಆಚರಿಸ್ಕೊಂಡು ಬಂದದ್ದು ಅಲ್ಲ. ಇದೊಂದು ಪ್ರಾಚೀನ ಕಾಲದಿಂದ ಆಚರಿಸಿಕೊಂಡು ಬಂದಂಥ ಒಂದು ಚಂದ್ರಮಾನ ಯುಗಾದಿ ಅಂಥೇಳಿ ಎಲ್ಲ ಕ್ಯಾಲೆಂಡರ್ಗಳ ಪ್ರಕಾರ, ಜ್ಯೋತಿಷ್ಯಗಳ ಪ್ರಕಾರ ಈ ಒಂದು ಹಬ್ಬವನ್ನು ಆಚರಿಸ್ಕೊತ ಬಂದೀವಲ್ಲ. ಈ ಯುಗಾದಿಯನ್ನು ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂಥೇಳಿ ಆಚರಿಸ್ತಾರೆ. ಸಾಂಪ್ರದಾಯಿಕ ಹಬ್ಬವಾಗಿಯೂ ಆಚರಿಸ್ತಾರೆ. ಇದು ಕರ್ನಾಟಕದೊಳಗೆ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಯುಗಾದಿ ಹಬ್ಬವನ್ನು ಆಚರಿಸುವ ಮಹತ್ವ ಬಹಳ ವಿಶೇಷವಾಗಿರ್ತದೆ. ಈ ಒಂದು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರಂಭವನ್ನು ಸೂಚಿಸುವಂಥ ಒಂದು ಯುಗಾದಿ ಹಬ್ಬ. ಇದು ಸಂತೋಷ, ಸಮೃದ್ಧಿ ಒಂದು ವಿಶೇಷವಾದ ಈ ಹಬ್ಬ ಆಗಿರ್ತದೆ. ಈ ಹಬ್ಬ ನಿಮ್ಮೆಲ್ಲರಿಗೂ ಒಂದು ಹೊಸತನವನ್ನು, ಈ ಒಂದು ಭೂಮಂಡಲದ ಒಂದು ಈ ಪರಿಸರ ಹಿಡ್ಕೊಂಡು ಪ್ರತಿಯೊಂದೂ ಹೊಸತನ್ನು ಕಾಣುವ, ಮುಂಬರುವ ದಿನಗಳನ್ನು, ಹೊಸ ದಿನಗಳನ್ನು ಕಾಣುವ ವಿಶೇಷ ಹಬ್ಬ ಈ ಯುಗಾದಿ. ಈ ಯುಗಾದಿಯನ್ನು ಬಹಳ ಹಿಂದಿನಿಂದನೂ ಎಲ್ಲರೂ ಒಂದು ವಿಶೇಷ ಹಬ್ಬದ ರೀತಿಯಲ್ಲಿ ಆಚರಿಸ್ಕೊಂತ ಬಂದಂಥದ್ದು ಐತಿ. ಯಾಕಂತಂದ್ರೆ ಈ ಒಂದು ಯುಗಾದಿ ಬಹಳ ಇದು ನಿನ್ನೆ ಮೊನ್ನೆ ನಾವು ಯಾರೂ ಮಾಡಕತ್ತಿಲ್ಲ. ಇದು ಶತಮಾನಗಳಿಂದ ಆಚರಿಸ್ಕೊಂಡು ಬಂದತಿ. ಆದರೂ ಇದು ಮೂಲವು ಶಾತವಾಹನರ ರಾಜವಂಶಕ್ಕೂ ಹಿಂದಿನದು ಎನ್ನುವ ಒಂದು ನಂಬಿಕೆ ಐತಿ. ಈ ರಾಜವಂಶವು ಇಂದಿನ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಭಾಗಗಳಲ್ಲಿ ಕ್ರಿಸ್ತಪೂರ್ವ ಸುಮಾರು 230ಕ್ಕಿಂತ ಕ್ರಿಸ್ತಶಕ 220ರವರೆಗಿನ ಆಳಿದ ಸಾಮ್ರಾಜ್ಯವಾಗಿದೆ. ಈ ಕಾಲದಲ್ಲಿ ಪ್ರಾಚೀನ ಗ್ರಂಥಗಳು, ಶಾಸನಗಳಲ್ಲಿ ಹಬ್ಬದ ಉಲ್ಲೇಖಗಳದಾವ ಅಂತ ಹೇಳಿ ಒಂದಿಷ್ಟು ಕಡೆ ನಾನು ಓದಿದ್ದೀನಿ, ಕೇಳಿದ್ದೀನಿ. ಮತ್ತು ಅದೇ ರೀತಿ ಈ ಒಂದು ಮೀಡಿಯಾದಲ್ಲಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿದ್ದೀನಿ. ಈಗ ನಾನು ಹೇಳ್ದಂಗೆ ಈ ಒಂದು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಲ್ಲ, ಇದರ ಇತಿಹಾಸ ಭಾಳ ಐತಿ. ಇದು ಪ್ರಾಚೀನದ ಹಿನ್ನೆಲೆಯೂ ಹೊಂದೈತಿ. ಈಗ ನಾನು ಹೇಳ್ದಂಗೆ ನಿಮಗೆ 230 ಕ್ರಿಸ್ತಪೂರ್ವ, ಸುಮಾರು 230ರಿಂದ ಕ್ರಿಸ್ತಶಕ 220ರವರೆಗೆ ಆಳಿದ ಸಾಮ್ರಾಜ್ಯದ ಕಾಲದಲ್ಲಿ ಇರುವಂಥ ಪ್ರಾಚೀನ ಗ್ರಂಥಗಳಲ್ಲಿ ಸಹಿತ ಈ ಹಬ್ಬ ಉಲ್ಲೇಖ ಆಗೈತೆ ಅಂತ ಹೇಳಿದೆ. ಇದು ಸಾಂಸ್ಕೃತಿಕ ಯುಗಾದಿ ಕೆಲವು ಹಬ್ಬ ದಿನವಲ್ಲ. ಎಲ್ಲ ಪ್ರತಿಯೊಂದು ಹಬ್ಬ ಇರ್ತಲ್ಲ, ಆ ದಿನದಂಗೆ ಈ ಯುಗಾದಿ ಹಬ್ಬ ಇರೋದಿಲ್ಲ. ಇದು ಸಾಂಸ್ಕೃತಿಕ ಬದಲಾಗಿ ಇದೊಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನ ಆಗಿರ್ತದೆ. ಈ ಹಬ್ಬವನ್ನು ಆಚರಿಸುವ ಮುನ್ನ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಸ್ವಚ್ಛಗೊಳಿಸಲು, ಹೊಸ ಬಟ್ಟೆಯನ್ನು ಧರಿಸಲು ಮತ್ತು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಅಲಂಕರಿಸಲು ತಮ್ಮನ್ನು ತೊಡಗಿಸಿಕೊಳ್ತಾರೆ. ಈ ಒಂದು ಹೊಸ ವರ್ಷವನ್ನು ಹೊಸ ದೃಷ್ಟಿಕೋನ ಮತ್ತು ಹೊಸ ಒಂದು ಹುರುಪಿನೊಂದಿಗೆ ನವೀಕೃತ ಉತ್ಸಾಹದಿಂದ ಪ್ರಾರಂಭಿಸುವ ಒಂದು ಆಲೋಚನೆಯನ್ನು ಹೊಂದಿರ್ತಾರೆ. ಹೀಗಾಗಿ ಮತ್ತು ಅದ್ರ ಜೊತೆಗೆ ಈ ಹೊಸ ಆರಂಭದ ಸಂಕೇತ ಏನಪ್ಪ ಅಂತಂದ್ರೆ, ಇದು ಯುಗಾದಿ ಹೊಸ ವರ್ಷದ ದಿನವಾಗಿ ಆಚರಿಸುವ ಈ ಹಬ್ಬವು ಹೊಸ ಯುಗದ ಆರಂಭವನ್ನು ಸಂಕೇತಿಸುತ್ತದೆ. ಯಾಕಂದ್ರೆ ಬ್ರಹ್ಮಾಂಡ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿಕ್ರಿಯೆಯನ್ನು ಪ್ರಾರಂಭಿಸಿದನು ಎಂಬುದು ಈ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆ ಆಗೈತೆ ಅಂತ ಹೇಳ್ಬೋದಾಗೈತಿ. ಇದು ಯುಗಾದಿಯ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳನ್ನು ಆಚರಿಸಲಾಗುತ್ತೆ. ಆದರೆ ಹಬ್ಬದ ಸಾರುವ ಒಂದೇ ಆಗಿರ್ತದೆ. ಅಂದ್ರೆ ಈಗ ನಾನು ಆವಾಗಲೇ ಹೇಳಿದಂಗೆ ಮಹಾರಾಷ್ಟ್ರದಲ್ಲಿ ಪಾಡ್ವಾ ಅಂತೇಳಿ, ಹಿಂಗೆ ಒಂದೊಂದು ಕಡೆಗಳಲ್ಲಿ ಅದರ ಹೆಸರು ಬೇರೆ ಇರ್ತದೆ, ಅದರ ಅರ್ಥ ಒಂದೇ ಆಗಿರ್ತದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಯುಗಾದಿ ಅಂಥೇಳಿ ಕರೀತಾರಲ್ಲ. ಪ್ರತಿಯೊಂದು ಪ್ರದೇಶದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಪದ್ಧತಿಯಿಂದ ಇದು ಸಂಪ್ರದಾಯಗಳೊಂದಿಗೆ ಹಬ್ಬವನ್ನು ಆಚರಿಸಲಾಗುತ್ತೆ. ಇದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಯುಗಾದಿಯನ್ನು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬಹಳ ಒಳ್ಳೆಯ ಒಂದು ಶುಭದ ಸಂಕೇತ, ಸಮಯ ಅಂತ ಹೇಳಿ ಪರಿಗಣಿಸ್ತದೆ. ಇದು ಹೊಸ ಆರಂಭಕ್ಕೆ ಮಹತ್ತರ ದಿನವಾಗೈತಿ. ಮುಂಬರುವ ವರ್ಷದಲ್ಲಿ ಜನರು ಸಮೃದ್ಧಿ, ಆರೋಗ್ಯ, ಸಂತೋಷಕ್ಕಾಗಿ ಈ ದಿನವನ್ನು ಪ್ರಾರ್ಥಿಸುವ ಮುಖ್ಯ ದಿನವಾಗಿರ್ತದೆ. ಇದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ
ಈ ಒಂದು ಯುಗಾದಿ ಹಬ್ಬವನ್ನು ಎಲ್ಲರೂ ಈ ಭವಿಷ್ಯವಾಣಿಗಳ ಬಗ್ಗೆ ತಿಳಿಯಲು ಜ್ಯೋತಿಷಿಗಳನ್ನು ಸಂಪರ್ಕಿಸುವ ಅಥವಾ ಪಂಚಾಂಗವನ್ನು ಓದುವ ಸಮಯವು ಈ ಯುಗಾದಿ ಸಮಯದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯ ಬಗ್ಗೆ ಕುರಿತು ಮುಂಬರುವ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಜೀವನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ತಿಳ್ಕೊಳ್ಳುತ್ತಾ ಈ ಒಂದು ಯುಗಾದಿ ಹಬ್ಬದ ತಾತ್ಪರ್ಯ ಇರ್ತದೆ ಸ್ನೇಹಿತರೆ. ಈ ಯುಗಾದಿ ಹಬ್ಬ ಭಾಳ ವಿಶೇಷವಾಗಿರ್ತದೆ. ಈ ಯುಗಾದಿ ಹಬ್ಬದ ಈ ವಿಶೇಷತೆಯನ್ನು ನೀವು ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಯುಗಾದಿ ಹಬ್ಬದ ವಿಶೇಷತೆಯನ್ನು ತಿಳ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅದರೊಂದಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಎಲ್ಲರಿಗೂ, ನಿಮ್ಮ ಸ್ನೇಹಿತರಿಗೆ, ಎಲ್ಲರಿಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.